ಅಮೇರಿಕದಿಂದ ಒಂದು ದಿನ ವಾಪಸ್ಸಾದ ಮಗ ಹೇಳ್ದ, ಅಮ್ಮ, ನಿನಗೆ ನಾನು ಮರುಮದುವೆ ಮಾಡ್ತಿದ್ದೀನಿ ಅಂತ. ಏನು ಹೇಳಬೇಕು ಅಂತ ಗೊತ್ತಾಗದೆ ದಿಗ್ಮೂಢಳಾಗಿದ್ದೆ. ಬನ್ನಿ ಸ್ನೇಹಿತರೆ, ಮರುಮದುವೆ ಭಾಗ 2 ವಾಚನ ಮಾಡಲಿದ್ದೇನೆ. ನೋಡೋಣ ನಮ್ಮ ಋಷಿಯ ಕತೆ ಏನಾಗಿದೆ ಅಂತ. 2ನೇ ಭಾಗ ಮತ್ತು ಕೊನೆ ಭಾಗ. ಮಾರನೆಯ ದಿನ ಪತಿ ಕೃಷ್ಣರ ಒಪ್ಪಿಗೆ ಪಡೆದು ಸ್ಮೃತಿ ಮನೆಗೆ ಬಂದಳು. 2 ಜೊತೆ ಬಟ್ಟೆ ಜೊತೆಗೆ ಗೆಳತಿ ಅರುಷಿಯನ್ನು ಕಂಡೊಡನೆ ನಗೆಮೊಗದೊಂದಿಗೆ ಸ್ವಾಗತವನ್ನು ಕೋರಿದಳು ಸ್ಮೃತಿ. ಅವಳಿಗೆ ಇಂದು ಮಾಡಿದ್ದ ತಿಂಡಿ ಮತ್ತು ಬಿಸಿ ಬಿಸಿಯಾದ ಕಾಫಿಯನ್ನು ಕುಡಿಯುತ್ತಾ ಇಬ್ಬರು ಮನಸಾರೆ ಹರಟಿದರು. ನಂತರ ಸ್ಮೃತಿ ಕಾಫಿಯ ಸವಿಯುತ್ತಾ, ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆ? ಇದು ಯಾಕೆ ಯಾರಿಗೂ ಸುಳಿವು ಕೊಡದೆ ಮರುಮದುವೆ ಆಗ್ಬಿಟ್ಟೆ? ಇದು ಬೇಕಿತ್ತಾ ಈ ವಯಸ್ಸಿನಲ್ಲಿ ಎಂದು ಸ್ವಲ್ಪ ಖಾರವಾಗಿ ನುಡಿದಾಗ ಅರುಷಿ ದುಃಖದಿಂದ ತನ್ನ ಬದುಕಲ್ಲಿ ನಡೆದ ಮರುಮದುವೆಯ ಬಗ್ಗೆ ಮತ್ತು ನಂತರದ ತನ್ನ ಪ್ರಸ್ತುತ ಬದುಕಿನ ಬಗ್ಗೆ ಹೇಳತೊಡಗಿದಳು. ತನ್ನ ಸುತ್ತ ಏನಾಗ್ತಿದೆ ಎಂದು ಅರಿವಾಗುವ ಮುನ್ನವೇ ಅರುಷಿಯ ಮದುವೆ ಮುಗಿದು ಹೋಗಿತ್ತು. ಪತಿಯಾಗಿ ಕೈ ಹಿಡಿದವನೇ ಕೃಷ್ಣ. ಆತನಿಗೆ ಕೂಡ ಮದುವೆಯಾಗಿ ಮಗ ಹೇಳಿದಂತೆ ಆತನ ಮಕ್ಕಳೆಲ್ಲ ಅಮೆರಿಕದಲ್ಲಿ ನೆಲೆಯೂರಿದ್ರು. ಯಾರೂ ಹಿಂತಿರುಗಿ ಬರುವ ಆಲೋಚನೆ ಇರಲಿಲ್ಲ. ಆತನೂ ಒಂಟಿಯಾಗಿದ್ರು. ಈಗ ಅರುಷಿ ಮತ್ತು ಕೃಷ್ಣರ ಒಂದು ನೂತನ ದಾಂಪತ್ಯ ಆರಂಭವಾಗಿತ್ತು. ಆರಂಭವೇನೋ ಸೊಗಸಿನದಾಗಿರಲಿಲ್ಲ. ಏಕೆಂದರೆ ಮೊದಲ ಭೇಟಿಯಲ್ಲೇ ಇಬ್ಬರ ಮುಖದಲ್ಲೂ ಯಾವುದೇ ರೀತಿಯ ಉತ್ಸಾಹ ಇರಲಿಲ್ಲ. ಈ ಸಂಬಂಧದ ಬಗ್ಗೆ ಕೃಷ್ಣ ಅವರು ಸಹ ತುಂಬ ಬೇಸರಿಸಿದ್ರು. ಕಾರಣ, ಮಕ್ಕಳು ಜೊತೆ ಇರಬೇಕು ಅಂತ ಅವರ ಮನಸ್ಸು ಬಯಸಿತ್ತು. ಆದರೆ ಇವರು ಅಮೆರಿಕಕ್ಕೆ ಬರ್ತೀವಿ ಅಂದರು. ಮಕ್ಕಳು ಯಾರಿಗೂ ಇವರನ್ನು ಅಲ್ಲಿ ಕರೆಸ್ಕೊಳ್ಳೋ ಇಚ್ಛೆ ಇಲ್ಲದೆ ಇವರಿಗೆ ಅವರ ಇಚ್ಛೆಗೆ ವಿರುದ್ಧವಾಗಿ ಮದುವೆಯನ್ನು ಮಾಡಿಟ್ಟಿದ್ರು. ಇತ್ತ ಅರುಷಿಗೆ ಸಹ ಮಗ ಪಲಾಶ್ ಮದುವೆ ಮಾಡಿ ತಂಪಾಡಿಗೆ ಅಮೆರಿಕಾಗೆ ಹೋಗ್ಬಿಟ್ಟಿದ್ದ. ಈಗ ಕೃಷ್ಣ ಮತ್ತು ಅರುಷಿ ಇಬ್ಬರು ಕೃಷ್ಣ ಅವರ ಮನೆಯಲ್ಲೇ ಇದ್ದರು. ದೊಡ್ಡದಾದ ಮನೆ, ಜೊತೆಗೆ ಮನೆ ಮುಂದೆ ಒಂದು ಗಾರ್ಡನ್ ಮಾಡಿಕೊಂಡಿದ್ದರು ಕೃಷ್ಣ ಹೇಳೋರು, ಇದೆಲ್ಲ ನನ್ನ ಪತ್ನಿ ಮಾಡಿರೋದು ಅಂತ ಅಗಲಿದ ಪತ್ನಿಯ ನೆನೆಯೋರು. ಇತ್ತ ಅರುಷಿಗೆ ಸಹ ಅಗಲಿದ ಪತಿ ಶ್ರೀನಿಧಿ ನೆನಪಿಗೆ ಬರ್ತಿದ್ರು. ಒಂದು ರೀತಿಯಲ್ಲಿ ಇವರಿಬ್ಬರು ಪತಿ ಪತ್ನಿಯರೋ ಅಥವಾ ಸ್ನೇಹಿತರೋ ಒಂದು ಅರ್ಥ ಆಗ್ತಿರ್ಲಿಲ್ಲ. ಇತ್ತೀಚೆಗೆ ವಯಸ್ಸಾದ ಕಾರಣಕ್ಕೆ ಕೃಷ್ಣ ಅವರಿಗೆ ಡಯಾಬಿಟಿಕ್ಸ್ ಸ್ವಲ್ಪ ಹೆಚ್ಚಾಗಿತ್ತು. ಜೊತೆಗೆ ಹೃದಯ ಸಮಸ್ಯೆ ಇತ್ತಂತೆ. ಔಷಧಿಗಳನ್ನು ಸಮಯಕ್ಕೆ ತಕ್ಕ ಹಾಗೆ ಕೊಡಬೇಕು ಅಂತ ಹೇಳಿ ಅವರ ಮಕ್ಕಳು ಮದುವೆ ಮಾಡಿ ಹೋಗೋದಕ್ಕೆ ಮುಂಚೆ ಎಲ್ಲ ವಿವರವಾಗಿ ಅರುಷಿಗೆ ತಿಳಿಸ್ಕೊಟ್ಟು ಹೋಗಿದ್ರು. ಈಗಂತೂ ಅರುಷಿಗೆ ಪ್ರತಿನಿತ್ಯ ಆಯಾ ಸಮಯಕ್ಕೆ ಸರಿಯಾಗಿ ಕೃಷ್ಣ ಅವರ ಆರೋಗ್ಯ ಮತ್ತು ಊಟ ತಿಂಡಿಗಳನ್ನು ನೋಡಿಕೊಳ್ಳುವುದು, ಸಂಜೆ ಮನೆ ಮುಂದಿನ ಗಾರ್ಡನ್ ಸುತ್ತಾಡೋದು, ಇದರಲ್ಲೇ ಸಮಯ ಹೋಗ್ತಾ ಇತ್ತು. ಕೃಷ್ಣ ಅವರಿಗೆ ಬಹಳ ಸ್ನೇಹಿತರಿದ್ದು ಹೊರಗಡೆ ಹಗಲಿಡೀ ಇರ್ತಿದ್ರು. ರಾತ್ರಿ ಯಾವಾಗಲೋ ಬರ್ತಿದ್ರು. ಬಂದವರೇ ಊಟ ಮಾಡಿ ಔಷಧಿಗಳನ್ನ ಕೊಟ್ಟ ತಕ್ಷಣ ತಮ್ಮ ಪಡಿಗೆ ತಾವು ತಮ್ಮ ರೂಮ್ಗೆ ಹೋಗಿ ಮಲಗ್ತಿದ್ರು. ಮನೆ ಕೆಲಸಕ್ಕೆ ಅಂತ ಸಾಕಷ್ಟು ಕೆಲಸದ ಆಳುಗಳು ಇದ್ದಿದ್ದರಿಂದ ಏನಂತಹ ಕೆಲಸ ಇರ್ತಿರ್ಲಿಲ್ಲ. ಒಂದು ರೀತಿಲಿ ಇದು ಹೊಸ ಬದುಕೋ ಅಥವಾ ಒಂದೆಡೆ ನಿರ್ಜೀವ ವಸ್ತುವಿನ ರೀತಿಯ ಬದುಕೋ ಅನ್ನೋ ಗೊಂದಲದಲ್ಲಿ ಅರುಷಿ ಇದ್ದಳು. ಸ್ಮೃತಿಗೆ ಅರುಷಿಯ ದುಃಖದ ಕತೆ ಕೇಳಿ ಒಂದು ರೀತಿಯಲ್ಲಿ ಖೇದವೆನಿಸಿತು. ಸಮಾಧಾನ ಮಾಡ್ತಾ, ಆತನಿಗೆ ಆತನ ಪತ್ನಿಯ ನೆನಪು, ನಿನಗೆ ನಿನ್ನವನ ನೆನಪು. ಒಟ್ಟಿನಲ್ಲಿ ಈ ವಯಸ್ಸಲ್ಲಿ ಒಂಟಿಯಾಗಿ ಆರಾಮಾಗಿರೋ ಬದಲು ನಿನ್ನನ್ನು ಜಂಟಿ ಮಾಡಿಬಿಟ್ಟು ನಿನ್ನ ಮಗ ದೂರದ ಅಮೆರಿಕಕ್ಕೆ ಓಡೋಗ್ಬಿಟ್ಟ. ಈ ವಯಸ್ಸಿನಲ್ಲಿ ಸುಖವಾಗಿರೋದು ಬಿಟ್ಟು ಆತನಿಗೆ ಅಕ್ಷರಶಃ ನರ್ಸ್ ಆಗಿ ಕೆಲಸ ಮಾಡ್ಕೊಂಡಿದ್ದೀಯ, ಛೇ ಎಂದು ಸ್ಮೃತಿ ಬೇಸರಿಸಿಕೊಂಡಳು. ಅರುಷಿ ನಿಟ್ಟುಸಿರು ಬಿಡ್ತಾ, ಸ್ಮೃತಿ, ಒಂದಂತೂ ಸತ್ಯ, ಜೀವನ ಅನ್ನೋದು ಹೇಗೆ ಬರುತ್ತೋ ಹಾಗೇ ಸ್ವೀಕರಿಸ್ಬೇಕು ಕಣೆ. ಈಗ ನನ್ನ ಜೀವನ ಯಾವುದೋ ಅರಿಯದ ಪಥದತ್ತ ಸಾಗಿದೆ. ನರ್ಸ್ ಕೆಲಸ ಸಿಕ್ತು ಅಂತ ಅಂದ್ಕೊಂಡು ಬದುಕಬೇಕಷ್ಟೆ. ಬದುಕ್ತೀನಿ, ಏಕೆಂದರೆ ಇದನ್ನು ನನ್ನ ಹಣೆಯಲ್ಲಿ ನನ್ನ ಮಗ ಬರ್ದಿಟ್ಟು ಹೋದ ನೋಡು, ಅದಕ್ಕೋಸ್ಕರ ಎಂದವಳೆ. ಅರುಷಿ ನಿಟ್ಟುಸಿರಿಟ್ಟಳು. 2 ದಿನಗಳ ಕಾಲ ಗೆಳತಿಯೊಡನೆ ಕಳೆದು ಅರುಷಿ ಹೊರಟಳು. ಅರುಷಿ ಹೋದ ದಿಕ್ಕಿನೆಡೆಗೆ ನೋಡುತ್ತಾ ಸ್ಮೃತಿಯ ಕಣ್ಣಂಚು ಒದ್ದೆಯಾಗಿತ್ತು. ಇತ್ತ
ನೋಡಿದ್ರ ಸ್ನೇಹಿತರೆ, ಇಲ್ಲಿ ಮರುಮದುವೆಗಳು ಕೆಲವೊಮ್ಮೆ ಎಂತಹ ಒಂದು ಆಘಾತವನ್ನು ಮನಕ್ಕೆ ಈರ್ತವೆ ಅಂತ. ಮರುಮದುವೆ ಬೇಕು ಯಾವಾಗ ಅಂದರೆ, ಈ ಒಂದು 18, 20 ಅಥವಾ 30, 35ರಿಂದ ಹತ್ತತ್ರ ವಯಸ್ಸಿನ ಒಳಗಡೆ, ಆ ವಯಸ್ಸಿನಲ್ಲಿ ಅಥವಾ 38, 40ವರೆಗೂ ಅವಶ್ಯಕತೆ ಇರುತ್ತೆ. ದಿಢೀರಂತ ಪತಿಯ ಮರಣ ಆಗಿಬಿಟ್ರೆ ಒಂಟಿ ಜೀವನ ಸಾಗಿಸೋದು ಎಳೆ ವಯಸ್ಸಿನಲ್ಲಿ ತುಂಬಾ ಕಷ್ಟ ಈ ಕೆಟ್ಟ ಪ್ರಪಂಚದಲ್ಲಿ. ಅಥವಾ ಆರ್ಥಿಕವಾದ ಇದು ಸಹಾಯ ಇಲ್ಲ ಅಂದರೆ, ಪುಟ್ಟ ಪುಟ್ಟ ಮಕ್ಕಳಿದ್ರೆ ಅದು ಒಪ್ಪಿಗೆ ಆಗಿ ಯಾರು ದೊರಕಿದ್ರೆ. ಆದರೆ ಈ 40ರ ನಂತರ 50+ಅಲ್ಲಿ 60+ಗಳಲ್ಲೆಲ್ಲ ಮರುಮದುವೆ ಬೇಕಾ? ಖಂಡಿತ ಇಲ್ಲ ಅನಿಸುತ್ತೆ ಅಲ್ವೇ ಸ್ನೇಹಿತರೆ? ಏನಂತೀರಾ? ಈ ಕಥೆಯನ್ನು ತುಂಬ ಚೆನ್ನಾಗಿ ಮೊದಲ ಭಾಗವನ್ನು ಎಲ್ಲರೂ ವೀಕ್ಷಣೆ ಮಾಡಿದ್ದೀರಾ. ನನಗೆ ನಿಮ್ಮ ಅಭಿಪ್ರಾಯಗಳು ಬೇಕು, ದಯವಿಟ್ಟು ತಿಳಿಸಿ. ಇನ್ನೂ ಹೆಚ್ಚಿನ ಕಥೆಗಳನ್ನು ಕೊಡಲು ನನಗೂ ಸ್ಫೂರ್ತಿಯಾಗುತ್ತೆ. ನಾನು ಅನಿತಾ. ನಮಸ್ತೆ.